ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶ ಸ್ವಾತಂತ್ರ್ಯದ ಚಳುವಳಿ ಮಾಡಬೇಕಾದ್ರೆ ಜೈ ಹಿಂದ್ ಅಂತ ಘೋಷಣೆ ಕೂಗ್ತಾ ಇದ್ರು. ಆ ಜೈ ಹಿಂದ್ ಅನ್ನೋ ಘೋಷಣೆಯನ್ನು ಯಾರು ಕೊಟ್ಟರು ಅಂದ್ಕೊಂಡಿದ್ದೀರಿ? ನನಗೆ ಓದಿ ಆಶ್ಚರ್ಯ ಆಯಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜೀವನ ಓದಬೇಕಾದ್ರೆ ನೇತಾಜಿ ಭಾರತದ ಸ್ವಾತಂತ್ರ್ಯದ ಚಳುವಳಿಗೋಸ್ಕರ ಸಹಾಯ ಕೇಳಿಕೊಂಡು ಜರ್ಮನಿಗೆ ಹೋಗ್ತಾರೆ. ಜರ್ಮನಿಗೆ ಹೋದರೆ ಜರ್ಮನಿಯಲ್ಲೊಬ್ಬ ಅಬ್ದುಲ್ ಹಸನ್ ಅನ್ನೋಂಥ ಮುಸ್ಲಿಂ ವ್ಯಕ್ತಿ, ಭಾರತೀಯ ಹುಡುಗ, ಇಂಜಿನಿಯರಿಂಗ್ ಓದ್ತಾ ಇರ್ತಾನೆ. ಅವನು ಮೂಲತಃ ಹೈದರಾಬಾದ್, ಅವರಪ್ಪ ಕೂಡ ICS ಅಧಿಕಾರಿ, IAS ಆಫೀಸರ್ ಅವರಪ್ಪ. ಅವನ ಪರಿಚಯ ಆಗುತ್ತೆ. ಪರಿಚಯ ಆದಮೇಲೆ ಅವನು ನೇತಾಜಿ ಸುಭಾಷ್ ಚಂದ್ರ ಬೋಸನ್ನು ಕಂಡು ಹೆಲೋ ಸರ್ ಅಂತ ಕೈ ಕುಲುಕ್ತಾನೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೂಡ ಹೆಲೋ ಅಂತಾರೆ. ಆಗ ಅವನು ಹೇಳ್ತಾನೆ, ಸರ್ ಹೆಲೋ ಬೋಲ್ನಾ ಬ್ರಿಟಿಷ್ ಸ್ಟೈಲ್ है, आप तो ब्रिटिश के खिलाफ लड़ रहे हैं, ब्रिटिश स्टाइल में क्यों ग्रीट करते हैं, हम और एक हमारा तरह का ग्रीट करेंगे ಅಂತಾನೆ. कैसा ग्रीट करते हैं ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಜೈ ಹಿಂದ್ हमारा मंत्र है, जय हिंद हम बोलते हैं ಅಂತಾನೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿಗೆ ಜೈ ಹಿಂದ್ ಹೇಳಿಕೊಟ್ಟಿದ್ದು ಇದೇ ಅಬ್ದುಲ್ ಹಸನ್ ಅನ್ನುವಂಥ ಒಬ್ಬ ಮುಸ್ಲಿಂ ಹುಡುಗ. ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಮಾನ್ಯ ದೇವೇಗೌಡಜಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಘೋಷಣೆ ಆಯಿತು. ಆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಭಾರತದ ಖಜಾನೆ ಪೂರ್ಣವಾಗಿ ಖಾಲಿಯಾಗಿತ್ತು. ಆ ಖಾಲಿಯಾದ ಖಜಾನೆಯಿಂದ ಯೋಚನೆ ಮಾಡಿದ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಆಗಿದ್ದಂಥ ಶಾಸ್ತ್ರಿಜಿ ಊಟ ಮಾಡೋದು ಬಿಟ್ಟರು, ನಾನು ಉಪವಾಸ ಮಾಡ್ತೀನಿ ಸೋಮವಾರದೊತ್ತು, ನಮ್ಮ ದೇಶ ಜನಕ್ಕೆ ಅನ್ನವೇ ಇಲ್ಲ ಅಂದರು. ರೇಡಿಯೋದಲ್ಲಿ ಮಾತಾಡ್ತಾ ಹೇಳಿದ್ರು, ನಮ್ಮ ಖಜಾನೆ ಖಾಲಿಯಾಗಿದೆ, ಈ ಕಡೆ ಚೀನಾ, ಈ ಕಡೆ ಪಾಕಿಸ್ತಾನ, ಯುದ್ಧ ಮಾಡೋ ಶಕ್ತಿ ನಮಗಿಲ್ಲ, ನಮ್ಮ ಸೈನಿಕರ ಪ್ರಾಣ ಉಳಿಸೋದು ನನಗೆ ಬಹಳ ಮುಖ್ಯ ಆಗಿದೆ, ಸೈನಿಕರಿಗೋಸ್ಕರ ಸೇವಾ ಫಂಡ್, ಸೈನಿಕ ನಿಧಿ ಕೊಡಿ ಅಂತ ಹೇಳಿ ಶಾಸ್ತ್ರಿಜಿ ಅವತ್ತು ಇಡೀ ದೇಶದ ಜನಗಳ ಮುಂದೆ ರೇಡಿಯೋದಲ್ಲಿ ಕೈ ಮುಗಿದು ಕೇಳಿಕೊಂಡ್ರು. ಆ ಮಾತು ಕೇಳಿಸ್ಕೊಂಡಾಗ ನನಗೆ ಆಶ್ಚರ್ಯ ಆಯಿತು. ಹೈದರಾಬಾದಿನ ನಿಜಾಮ ಇಮಿಡಿಯೇಟ್ಲಿ ಫೋನ್ ತಗೊಳ್ತಾನೆ. ಫೋನ್ ತಗೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಕಾಲ್ ಮಾಡ್ತಾನೆ, ಶಾಸ್ತ್ರಿಜಿ ಥೋಡಾ ಹೈದರಾಬಾದ್ಕೋ ಆಯಿಯೇ. ಶಾಸ್ತ್ರಿಗಳು ಹಿಂದೆ ಮುಂದೆ ನೋಡಲಿಲ್ಲ. ಶಾಸ್ತ್ರಿಗಳು ಹೊರಟಾಗ ಯಾರೋ ಹೇಳಿದ್ರಂತೆ ಶಾಸ್ತ್ರಿಗಳಿಗೆ, ಆ ಹೈದರಾಬಾದ್ ನಿಜಾಮ ಒಂದೇ ಟೋಪಿನ ಯಾವಾಗಲೂ ಹಾಕೊಂಡಿರ್ತಾನೆ, ಟೋಪಿನೇ ಬದಲಾಯಿಸಿಲ್ಲ, ಅಷ್ಟು ಜುಪುಣ ಅವನು ಅಂದರು. ಅವನ ಬಗ್ಗೆ ಆ ಥರದ ಮಾತು ಹೇಳಿದ್ರು. ಕೆಲವರು ಹೇಳಿದ್ರು, ಅವ್ರು ಭಾಳ ಜಿಪುಣರು, ಕಾಸು ಕೊಡಲ್ಲ, ಸುಮ್ಮನೆ ಯಾಕೆ ಹೋಗ್ತೀರಾ ಅಂದರು. ಆದರೂ ಶಾಸ್ತ್ರಿಜಿ ಬಂದರು. ಆಗ ಬಂದಾಗ ನಿಜಾಮ ಹೇಳ್ತಾನೆ, ನಾನು ಒಂದೇ ಟೋಪಿ ಹಾಕ್ತೀನಿ, ಒಂದೇ ರಗ್ ಬಳಸ್ತೀನಿ, ಆದರೆ ಯಾಕೆ ಬಳಸ್ತೀನಿ ಅಂತಂದರೆ ತುಂಬ ಲಕ್ಸುರಿಯಾಗಿ ಬದುಕಬೇಕು ಅನ್ನೋ ಆಸೆ ಇಲ್ಲ ನನಗೆ. ಎಷ್ಟೋ ಜನ ಬಡತನದಲ್ಲಿ ಬದುಕ್ತಾ ಇದ್ದಾರೆ, ನಾನು ಅವ್ರನ್ನ ಪ್ರತಿನಿಧಿಸೋದಕ್ಕೋಸ್ಕರ ಹಂಗೆ ಬದುಕ್ತೀನಿ ಅಷ್ಟೇ ಶಾಸ್ತ್ರಿಜಿ ಅಂತ ಉತ್ತರ ಕೊಟ್ಟ. ಹಾಗೆ ಉತ್ತರ ಕೊಟ್ಟಂಥ ನಿಜಾಮ ಎಷ್ಟು ದೊಡ್ಡ ಕೆಲಸ ಮಾಡ್ದ ಅಂದರೆ, ಸೀದಾ ಶಾಸ್ತ್ರಿಗಳ ಕೈ ಹಿಡ್ಕೊಂಡು ಅವ್ರ ಖಜಾನೆ ಹತ್ರ ಕರ್ಕೊಂಡು ಹೋದ. ಖಜಾನೆಗೆ ಕರ್ಕೊಂಡೋಗಿ ಖಜಾನೆ ಒಳಗಡೆ 5,000 kg ಬಂಗಾರ ಇತ್ತು. 5,000 kg ಬಂಗಾರ. ಆ ಬಂಗಾರವನ್ನು ತೆಗೆದು ಅಷ್ಟು ನಿಧಿಯನ್ನು ಶಾಸ್ತ್ರಿಗಳ ಕೈಗಿಟ್ಟು ಹೇಳ್ತಾನೆ, ಬಾಪು, ಈ ದೇಶದ ಸೈನಿಕನ ಎದೆಯಲ್ಲಿ ಮಿಡಿತಾ ಇರುವಂಥ ದೇಶಭಕ್ತಿಗಿಂತ ಈ ಬಂಗಾರ ದೊಡ್ಡದಲ್ಲ, ನನ್ನ ನಿಧಿ ಈ ದೇಶದ ನಿಧಿ, ತಗೊಂಡೋಗಿ ಬಾಪು, ತಗೊಂಡೋಗಿ. ನಮಗಿದೆಲ್ಲ ಮರ್ತು ಹೋಗಿದೆ, ನಮಗಿದನ್ನೆಲ್ಲ ಯಾರೂ ಹೇಳಲಿಲ್ಲ. ಅದಕ್ಕೋಸ್ಕರ ನಮ್ಮ ಹೃದಯದಲ್ಲಿ ನಫರತ್ ತುಂಬಿಕೊಂಡಿದೆ, ಅದಕ್ಕೋಸ್ಕರ ನಾವು ಅಂದ್ಕೋತಾ ಇದ್ದೀವಿ, ನಮ್ಮ ಹೃದಯದಲ್ಲಿ ದ್ವೇಷ ತುಂಬಿಕೊಂಡಿದೆ. ನಮಗಿವತ್ತು ಅರ್ಥ ಆಗಬೇಕಿರೋದೇನು ಅಂದರೆ, ಈ ದೇಶವನ್ನು ಕಟ್ಟೋದಕ್ಕೆ ಎಲ್ಲರೂ ಒಟ್ಟಾಗಿ ದುಡಿದಿದ್ದಾರೆ. ಈ ದೇಶವನ್ನು ಕಟ್ಟೋದಕ್ಕೆ ಯಾವ ರೀತಿಯಲ್ಲಿ ಒಬ್ಬ ಅಬ್ದುಲ್ ಕಲಾಂ ನಮ್ಮ ಕಣ್ಮುಂದೆ ನಿಂತಿದ್ದಾರೆ ನಮಗೆ ಗೊತ್ತಿದೆ. ಯಾವ ರೀತಿಯೊಳಗಡೆ ಈ ದೇಶವನ್ನು ಕಟ್ಟೋದಕ್ಕೆ ಒಬ್ಬ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ ನಮ್ಮ ಜೊತೆ ಕೈ ಜೋಡಿಸಿದ್ರು ನೆನಪಿದೆ. ಯಾವ ರೀತಿಯಲ್ಲಿ ಈ ದೇಶವನ್ನು ಕಟ್ಟೋದಕ್ಕೆ ಹಳ್ಳಿಗಳಲ್ಲಿ ರೈತರು ಚಳುವಳಿಗಳಲ್ಲಿ ಭಾಗವಹಿಸಿದ್ರು ನಮಗೆ ನೆನಪಿದೆ.